ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅರಿ ಆ್ಯಂಡ್ ಮಿ ಟಾಕ್ಸ್. ಎಷ್ಟೋ ದಿನಗಳಾದಮೇಲೆ ಈ ಒಂದು ಮಾತು ಹಾಡೋದಕ್ಕೆ ಹಾಗೆ ಕೇಳೋದಕ್ಕೆ ನಿಮಗೂ ಹೊಸದಾಗಿ ಅನ್ನಿಸ್ತಾ ಇರ್ಬೋದು. ಈ ವಿಡಿಯೋ ನೋಡ್ತಾ ಇರುವಂತಹ ಸಾಕಷ್ಟು ಜನರಿಗೆ ನಾನು ಯಾರು ಅಂತಲೇ ಗೊತ್ತೋ ಇಲ್ವೋ ನನಗಂತೂ ಅದು ಗೊತ್ತಿಲ್ಲ. ಅಥವಾ ನನ್ನ ಹಳೆ ವ್ಯೂವರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಎಲ್ಲರಿಗೂ ಹಾಯ್ ಹಾಯ್ ಹಾಯ್. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನನ್ನು ಅಂದರೆ ಹೊಸದಾಗಿ ಯಾರಾದರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ವೆಲ್ಕಮ್ ಟು ಅವರ್ ಚಾನಲ್ ಹರಿ ಆ್ಯಂಡ್ ಮೀ ಟಾಕ್ಸ್. ಸುಮಾರು ಜನ ಕಮೆಂಟ್ಸ್ ಅನ್ನೋದು ಮಾಡ್ತಾನೆ ಇದ್ರಿ, ಎಲ್ಲೋಗಿದ್ದೀರಾ, ಏನಾಗಿದೆ, ಯಾಕೆ ವೀಡಿಯೋಸ್ ಮಾಡ್ತಿಲ್ಲ, ವೀಡಿಯೋಸ್ ಯಾಕೆ ಬರ್ತಿಲ್ಲ, ಅಥವಾ ಪೋಸ್ಟ್ ಮಾಡ್ತಾಯಿದ್ರು ನಮ್ಮವ್ರಿಗೂ ತಲುಪ್ತಾ ಇಲ್ವಾ ಅಂತೆಲ್ಲ ಕೇಳಿದ್ರಿ. ಇಷ್ಟು ದಿನ ವೀಡಿಯೋಸ್ನ ಪೋಸ್ಟ್ ಮಾಡದೇ ಇದ್ರೂ ಈಗಲೂ ನನ್ನ ಹಳೆ ವೀಡಿಯೋಸ್ನೆಲ್ಲ ನೀವು ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋದು ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹರ್ಷ ನಾನು ಇಬ್ಬರು ಯಾವಾಗಲೂ ಮಾತಾಡ್ಕೊಳ್ತಾ ಇರ್ತೀವಿ ವೀಡಿಯೋಸ್ನ ಮಾಡಬೇಕು ಅಂತ. ಸೊ ಇವತ್ತು ಅದಕ್ಕೆ ಒಂದು ಬೆಸ್ಟ್ ಡೇ ಅಂತ ನಮಗನ್ನಿಸ್ತು. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ಇವತ್ತು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಂದರೆ ಮೊದಲಿಂದನೂ ನಮ್ಮ ಚಾನಲ್ನಲ್ಲಿ ನಮ್ಮ ಎಲ್ಲ ವೀಡಿಯೋಸ್ನ ನೋಡಿರೋರ್ಗಾದರೆ ಗೊತ್ತಾಗುತ್ತೆ, ನಮ್ಮ ತಾಯಿಯವರು ತೀರೋಗಿ ಇವತ್ತಿಗೆ 3 ವರ್ಷಗಳಾಗ್ತಾಯಿದೆ. ಸೊ 3ನೇ ವರ್ಷದ ಒಂದು ಅವರ ನೆನಪಿಗೋಸ್ಕರ ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಅಥವಾ ಎಲ್ಲಾದರೂ ನಾವು ಅಲ್ಲಿ ಸ್ವಲ್ಪ ಏನಾದರೂ ನಮ್ಮ ಕೈಲಾದಷ್ಟು ಒಂದು ದಿನಸಿ ಸಾಮಾನನ್ನ ಕೊಡಿಸ್ಬೇಕು ಅಂತ ಅಂದ್ಕೊಂಡು ಇವತ್ತು ಬಂದಿದ್ದೀವಿ. ಸೊ ಅದಕ್ಕೋಸ್ಕರನೇ ಇಲ್ಲಿ ನಾನು ಶಾಂಪೂ ಆಗಿರ್ಬೋದು, ಹಾಗೆ ಈ ಒಂದು ಪೇಸ್ಟು, ಬಿಸ್ಕೆಟ್ಗಳು ಮತ್ತು ಚಾಕ್ಲೇಟ್ಸು, ಹಾಗೆ ಏನೋ ನಾವು ಏನು ಒಂದು ಬಜೆಟ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಒಂದು ಬಜೆಟ್ಗೆ ಏನೆಲ್ಲ ಬರುತ್ತೋ ಅದನ್ನೆಲ್ಲನೂ ಸಹ ಇಲ್ಲಿ ತೊಗೊಳ್ತಾ ಇದ್ದೀನಿ. ಹಾಗೆ ಅವ್ರಿಗೆ ತಲೆಗಿಟ್ಕೊಳ್ಳೋದಕ್ಕೆ ಎಣ್ಣೆ ಆಗಿರ್ಬೋದು, ಮತ್ತು ಮಕ್ಕಳಿರ್ತಾರಲ್ವಾ, ಸೊ ಮಕ್ಕಳಿಗೆ ಚಾಕ್ಲೇಟ್ಸು ಬಿಸ್ಕೆಟ್ಸು ಅಂದರೆ ತುಂಬ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ಅವ್ರಿಗೆ ಅಂತ ಚಾಕ್ಲೇಟ್ಸ್ನ ಸಹ ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಸೊ ಆದಷ್ಟು ಒಂದು ಎಷ್ಟು ನನ್ನ ಬಜೆಟ್ಗೆ ಏನು ನಾನು ಅಂದ್ಕೊಂಡಿರ್ತೀನೋ ಅಷ್ಟಕ್ಕೆ ಅವ್ರಿಗೆ ಉಪಯೋಗಕ್ಕೆ ಬರುವಂತಹ ಒಂದಷ್ಟು ಸಾಮಗ್ರಿನ ನಾನಿಲ್ಲಿ ತಗೊಳ್ಳೋಣ ಅಂತ ಬಂದಿದ್ದೀನಿ. ದಿನನಿತ್ಯ ಅವ್ರಿಗೆ ಬಳಕೆ ಆಗುವಂತಹ ಒಂದು ಸಾಮಗ್ರಿಗಳನ್ನ ತಗೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಟ್ಟೆ ವಾಶ್ ಮಾಡುವಂತಹ ಸೋಪ್ ಇರ್ಬೋದು, ಮತ್ತು ವೀಲ್ ಪೌಡರ್, ಅಕ್ಕಿ ಮೂಟೆ, ಮತ್ತು ಬೇಳೆ, ಎಣ್ಣೆ, ಈ ಥರ ದಿನಬಳಕೆಯ ಒಂದು ವಸ್ತುಗಳನ್ನ ಕೊಡೋದ್ರಿಂದ, ನಾವೆಲ್ಲಾದರೂ ಆಶ್ರಮಕ್ಕಾಗಿರ್ಬೋದು ಏನಾದರೂ ಕೊಡೋದ್ರಿಂದ ಏನು ಅಂದರೆ ಅದು ಪ್ರತಿದಿನ ಬಳಸ್ತಾ ಇರ್ತಾರಲ್ವ, ಆ ಥರದ ವಸ್ತುಗಳು ಎಷ್ಟು ಕೊಟ್ರೂ ಅಂಥ ಜಾಗದಲ್ಲಿ ಸಾಕಾಗೋದಿಲ್ಲ. ಅಂದರೆ ಇವಾಗ ಮನೆಗಳಲ್ಲೂ ಅಷ್ಟೇ, ಮನೆಯಲ್ಲಿ ದಿನ ಬಳಕೆ ಮಾಡುವಂತಹ ವಸ್ತುಗಳು ಎಷ್ಟಿದ್ರೂ ಸಹ ನಾವು ಖಾಲಿ ಮಾಡ್ತೀವಿ. ಅದೇ ನಾವು ಬಳಕೆ ಆಗದೇ ಇರುವಂತಹ ವಸ್ತುಗಳನ್ನ ಕೊಡೋದ್ರಿಂದ ಅದು ಯೂಸ್ ಇರೋದಿಲ್ಲ. ಆದ್ದರಿಂದ ನಾನು ಅವರಿಗೆ ದಿನನಿತ್ಯ ಏನು ಬಳಕೆ ಆಗುತ್ತೋ ಆ ಥರದ ಒಂದು ವಸ್ತುಗಳನ್ನ ತಗೊಳ್ಳೋಣ ಅಂತ ಬಂದೆ. ಹಾಗೆ ಫ್ರೂಟ್ಸು, ಹಣ್ಣುಗಳನ್ನು ಸಹ ತಗೊಂಡು ಈಗ ಎಲ್ಲನೂ ಸಹ ಕಾರಲ್ಲಿ ಇಟ್ಕೊಂಡಿದ್ದೀವಿ. ಇನ್ನೇನು ಈಗ ನಾವು ಅಂದ್ಕೊಂಡಿರುವಂತಹ ಒಂದು ಸ್ಥಳಕ್ಕೆ ಹೋಗಬೇಕು. ಸೊ ನಮ್ಮ ಊರಿನಿಂದ ಅಲ್ಲಿಗೆ ಒಂದು ಸುಮಾರು ಒಂದು 12ರಿಂದ 13 ಕಿಲೋಮೀಟರ್ ಇರ್ಬೋದು ಅನಿಸುತ್ತೆ. ನಾವಿವತ್ತು ಬಂದಿರೋದು ಬಂದುಬಿಟ್ಟು ಸ್ನೇಹ ಭಾರತಿ ವಿಶೇಷ ಶಾಲೆ ಅಂದ್ಬಿಟ್ಟು. ಸೊ ಇಲ್ಲಿ ಬಂದುಬಿಟ್ಟು ಅಂಗವಿಕಲ ಮಕ್ಕಳು ಅಂದರೆ ವಿಶೇಷ ಚೇತನ ಮಕ್ಕಳು ಅಂತಲೇ ಅವ್ರನ್ನ ಕರಿಬೇಕು. ಯಾಕಂದರೆ ನೀವು ಮುಂದೆ ವಿಡಿಯೋದಲ್ಲಿ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ, ಈ ಒಂದು ಸಾಮಾನ್ಯವಾಗಿರುವಂತಹ ಮಕ್ಕಳಿಗೂ ಈ ವಿಶೇಷ ಚೇತನ ಮಕ್ಕಳಿಗೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ನಿಮಗೂ ಎಲ್ಲ ಗೊತ್ತಿರುತ್ತೆ ಇದ್ರ ಬಗ್ಗೆ. ಆದರೆ ಇವತ್ತು ನಾನಂತೂ ಇಲ್ಲಿ ಬಂದು ಈ ಮಕ್ಕಳನ್ನ ಇಷ್ಟು ಹತ್ತಿರವಾಗಿ, ಅಂದರೆ ಒಂದು ಎಲ್ಲಾದರೂ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡುವಾಗ ಮತ್ತು ಯಾರೋ ತಿಳಿದವ್ರು ಹೇಳಿದಾಗ ಒಬ್ಬರಿಬ್ಬರನ್ನ ನೋಡಿರ್ತೀವಿ. ಆದರೆ ಇಲ್ಲಿ ಇಷ್ಟು ಜನ ವಿಶೇಷ ಚೇತನ ಮಕ್ಕಳನ್ನ ನೋಡಿದಾಗ ನನಗೆ ನಿಜಕ್ಕೂ ಮನಸ್ಸಿಗೊಂಥರ ಅನ್ನಿಸ್ತು. ಅಂದರೆ ನಾವು ಏನೋ ನಮ್ಮ ಒಂದು ಜೀವನದಲ್ಲಿ ನಮ್ಮ ಒಂದು ಬಿಡುವಿಲ್ದಿರ ಏನೋ ಒಂದು ನಮ್ಮ ಫಂಕ್ಷನ್ಸ್ ಏನೋ, ನಮ್ಮ ಕಷ್ಟಗಳೇನೋ, ನಮ್ಮ ಸುಖ ಏನೋ, ನಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸೋದು ಅದು ಇದು ಅಂತ ಬಿಡುವೇ ಇಲ್ದಿರ ನಮ್ಮ ಯೋಚನೆಗಳಲ್ಲಿ ನಮ್ಮ ಜೀವನನ ಸಾಗಿಸೋದ್ರಲ್ಲಿ ಹೊರಟೋಗಿರ್ತೀವಿ. ವಿಶೇಷ ಶಾಲೆಯ ಮಕ್ಕಳಿಗೂ ನಮ್ಮ ಸ್ವಾಗತ ಗೃಹದ ಹೆಣ್ಣು ಮಕ್ಕಳಿಗೂ ಮಧ್ಯಾಹ್ನದ ತಿಂಡಿ ಊಟದ ವ್ಯವಸ್ಥೆ ಮಾಡಿರ್ತಾರೆ. ದೇವರು ಪ್ರೇಮ ಸಾಗರಿಗೂ ಅವರೆಲ್ಲ ಕುಟುಂಬ ವರ್ಗದವರಿಗೂ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಎಂದು ನಿಮ್ಮೆಲ್ಲರ ಪರವಾಗಿ ಪ್ರೇಮ ಸಾಗರ್ ಅವರಿಗೆ ಊಟ ಹಬ್ಬದ ಶುಭಾಶಯ ಕೋರೋಣ.
ನಾವು ಬಂದಂತಹ ಇದೇ ಟೈಮ್ಗೆ ಇಲ್ಲಿ ಒಬ್ಬರು ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿದ್ದಾರೆ. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಬರ್ತ್ಡೇ ಇರ್ಬೋದು, ಇನ್ನೇನಾದರೂ ವಿಶೇಷ ಸಂದರ್ಭಗಳಲ್ಲಿ ನಾವು ಮನೆಯಲ್ಲಿ ಅಥವಾ ಎಲ್ಲಾದರೂ ಹೋಟೆಲಲ್ಲಿ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಎಲ್ಲರೂ ಮಾಡ್ತಾರೆ ಈ ಕಾಲದಲ್ಲಿ, ಯಾರೂ ಸೆಲೆಬ್ರೇಟ್ ಮಾಡ್ಕೊಳ್ದೇ ಇರೋದಿಲ್ಲ. ಆದರೆ ಈ ರೀತಿಯಾಗಿ ಬಂದು ಇಂತಹ ಒಂದು ಜಾಗಗಳಲ್ಲಿ ನಮ್ಮ ಒಂದು ವಿಶೇಷವಾದಂತಹ ದಿನಗಳನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋದ್ರಿಂದ ನಾವು ಎಷ್ಟು ಖುಷಿ ಪಡ್ತೀವೋ ನಮಗಿಂತೂ 10 ಪಟ್ಟಿಗೆ ಈ ಒಂದು ವಿಶೇಷಚೇತನ ಮಕ್ಕಳಿರ್ಬೋದು ಅಥವಾ ಅನಾಥಾಶ್ರಮದಲ್ಲಿರುವಂತಹ ಮಕ್ಕಳಿರ್ಬೋದು, ಮತ್ತು ಇಲ್ಲಿ ವೃದ್ಧರು ಸಹ ಇದ್ದಾರೆ. ಅಂದರೆ ಏಜ್ ಆಗಿರುವಂತಹ ಮಹಿಳೆಯರಿದ್ದಾರೆ, ಎಲ್ಲ ಥರದವರು ಸಹ ಇಲ್ಲಿ ಇದ್ದಾರೆ. ಸೊ ಅವರೆಲ್ಲನೂ ಸಹ ನಮ್ಮನ್ನು ಸಂತೋಷವಾಗಿ ಹಾರೈಸ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಇಲ್ಲಿ ನಾವು ಬಂದಂತಹ ಈ ಟೈಮ್ಗೆ ನಮ್ಮ ಊರಿನ ಪಕ್ಕದಲ್ಲಿ ಅಂದರೆ ಜಿಗಣಿಯಿಂದ ಒಬ್ಬರು ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿದ್ದರು. ಸೊ ಮಕ್ಕಳೆಲ್ಲ ಅವ್ರಿಗೆ ನೀವು ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ವಿಶ್ ಮಾಡಿದ್ರು ಅಂತ. ವಿಡಿಯೋನ ನೋಡ್ತಾ ಇರುವಂತಹ ನೀವು ಯಾರಾದರೂ ಇಲ್ಲಿಗೆ ಬರಬೇಕು, ಈ ಮಕ್ಕಳ ಜೊತೆ ಸಮಯ ಕಳಿಬೇಕು ಅಥವಾ ಇಲ್ಲಿನ ಸಿಬ್ಬಂದಿಯವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತೇನಾದರೂ ಅಂದರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹೊಸದಾಗಿ ಈ ಒಂದು ಸ್ನೇಹ ಭಾರತಿ ಆಶ್ರಮ ಬಂದು ಇದಕ್ಕೂ ಮುಂಚೆ ಅತ್ತಿಬೆಲ್ಲೆಯಲ್ಲಿತ್ತಂತೆ. ಸೊ ಅಲ್ಲಿಂದ ಇಲ್ಲಿಗೆ 1 ವೀಕ್ ಆಗಿದೆ ಶಿಫ್ಟ್ ಆಗಿ. ಸೊ 1 ವೀಕ್ ಆಗಿರೋದ್ರಿಂದ ಈಗ ಇನ್ನು ಇಲ್ಲಿನವ್ರಿಗೆ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ. ನೀವು ಯಾರಾದರೂ ನಿಮ್ಮ ಬರ್ತ್ಡೇ ಇರ್ಬೋದು, ಆ್ಯನಿವರ್ಸರಿ ಇರ್ಬೋದು, ಏನಾದರೂ ಒಂದು ಅಥವಾ ಈ ಮಕ್ಕಳಿಗೆ ಏನಾದರೂ ನಿಮ್ಮಿಂದಾಗುವಂತಹ ಒಂದು ಸಹಾಯನ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಅನಿಸಿದ್ರೆ ನಾನು ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇವರ ಒಂದು ಲೊಕೇಶನ್ನು ಸಹ ನಾನು ಶೇರ್ ಮಾಡಿರ್ತೀವಿ. ಯಾರಾದರೂ ಹೋಗಬೇಕು ಅನ್ನೋರು, ನಿಯರ್ ಬೈ ಇರೋರು ಒಂದ್ಸಲ ಹೋಗಿ ಅಟ್ಲೀಸ್ಟ್ ಸುಮ್ಮನೆ ಹೋಗಿ ಅವ್ರ ಜೊತೆ ಒಂದಷ್ಟು ಸಮಯನ ಕಳೆದು ನೀವು ಬರ್ಬೋದು ಬೇಕಾಗಿದ್ದರೆ. ಸೊ ಇಲ್ಲಿ ಹೋಗಿ ಬಂದಮೇಲೆ ಒಂಥರ ನಮ್ಮ ಮನಸ್ಸಿಗೆ ಅಂದರೆ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ನಾವು ಅಂದ್ಕೊಳ್ತೀವಿ, ಬೆಟ್ಟದಂಥ ಕಷ್ಟ, ಇಂಥ ಕಷ್ಟ ಯಾರಿಗೂ ಇಲ್ಲ, ನನಗೆ ಯಾಕೆ ಈ ಥರ ಕಷ್ಟ ಬರ್ತಾ ಇದೆ, ನನ್ನ ಒಂದು ಕುಟುಂಬದಲ್ಲೇ ಯಾಕೆ ಈ ಥರ ಎಲ್ಲ ನಡೀತಾ ಇದೆ ಅಂತ ಅಂದ್ಕೊಳ್ತೀವಿ. ಆದರೆ ಈ ಒಂದು ಜಾಗಕ್ಕೆ ಹೋಗಿ ಬಂದಮೇಲೆ ಅಂದರೆ ನಾನು ಹೇಳ್ತಾ ಇರೋದು ಇದೇ ಜಾಗಕ್ಕೆ ಹೋಗಿ ಅಂತಲ್ಲ, ನೀವು ಎಲ್ಲಿದ್ದೀರೋ ನಿಮ್ಮ ಸುತ್ತಮುತ್ತ ವಿಚಾರಿಸಿ ನೋಡಿ. ಯಾವುದಾದ್ರೂ ಈ ಥರ ವಿಶೇಷಚೇತನ ಅವರ ಮಕ್ಕಳಿರುವಂತಹ ವಸತಿ ಗೃಹ ಇರ್ಬೋದು, ಅಥವಾ ಅನಾಥ ಮಕ್ಕಳಿರುವಂತಹದ್ದು, ಅಥವಾ ವೃದ್ಧಾಶ್ರಮ ಇರುವಂತಹದ್ದು ಯಾವುದಾದ್ರೂ ವಿಚಾರಿಸಿ ಒಂದಷ್ಟು ಅಟ್ಲೀಸ್ಟ್ ಒಂದು 2-3 ತಿಂಗಳಿಗೆ, 3 ತಿಂಗಳಿಗೆ, 6 ತಿಂಗಳಿಗೆ ಒಂದು ಸಲ ಆದರೂ ಹೋಗಿ ಒಂದು ಅರ್ಧ ಗಂಟೆ ಟೈಮು ಸ್ಪೆಂಡ್ ಮಾಡಿದ್ರೆ ನಮ್ಮ ಕಷ್ಟಗಳೇನೂ ಇಲ್ಲ. ಎಷ್ಟು ಜನ್ಮಗಳಲ್ಲಿ ಮಾಡಿರೋ ಪುಣ್ಯಕ್ಕೆ ದೇವರು ನಮಗೆ ಎಲ್ಲ ಸರಿಯಾಗಿ ಕೊಟ್ಟಿದ್ದಾನೆ. ದುಡ್ಕೊಂಡು ತಿನ್ನೋದಕ್ಕೆ ಬೇಕಾಗಿರುವಂತಹ ಆರೋಗ್ಯ ಇರ್ಬೋದು, ಕೈ ಕಾಲು ಮೂಗು ಬಾಯಿ ಎಲ್ಲವನ್ನು ಕೊಟ್ಟಿದ್ದಾನೆ. ನೀವು ಕಷ್ಟಪಟ್ಟು ನೀವು ದುಡಿದು ಬದುಕಿ ಅಂತ ನಮ್ಮನ್ನು ದೇವ್ರು ಬಿಟ್ಟಿದ್ದಾನೆ. ಇಷ್ಟು ಸಾಕಪ್ಪ ಜೀವನ ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ಯಾಕಂದರೆ ಇಲ್ಲಿ ಒಂದೊಂದು ಮಗುನು ಒಂದೊಂದು ವಿಶೇಷ ಚೇತನವಾದಂತಹ ಮಗು. ಆ ಮಕ್ಕಳನ್ನ ನೋಡ್ತಾ ಇದ್ರೆ ಅವರ ಜೀವನ ಹೇಗಪ್ಪ ಅಂತ ಅನಿಸುತ್ತೆ. ಅಂದರೆ ಕೆಲವೊಂದಿಷ್ಟು ಮಕ್ಕಳಿಗೆ ಅವ್ರಿಗೆ ಊಟ ಮಾಡಬೇಕು ಅಂದರೆ ಪ್ರತಿಯೊಬ್ಬರಿಗೂ ಅವ್ರಿಗೂ ಸ್ವಲ್ಪ ಎಲ್ಲ ದೊಡ್ಡ ಮಕ್ಕಳೇ ಆಗಿದ್ದಾರೆ, ಆದರೆ ಅವ್ರಿಗೆ ಯಾವ ಥರ ತಿನ್ನಬೇಕು ಏನು ಅಂತಲೂ ಸಹ ಗೊತ್ತಾಗೋದಿಲ್ಲ. ಸುಮಾರು ಒಂದು 12, 13, 15 ವರ್ಷ ಮಕ್ಕಳಿರ್ಬೋದು, ಅಂಥವ್ರಿಗೆಲ್ಲನೂ ಅಷ್ಟೇ ಗೊತ್ತಾಗೋದಿಲ್ಲ. ಅಲ್ಲಿರುವಂತಹ ಒಂದು ಸಿಬ್ಬಂದಿಯವ್ರು ಏನಿದ್ದಾರೆ ಆ ಮಕ್ಕಳಿಗೆ ಊಟ ಕೊಡೋದಿರ್ಬೋದು, ತಿನ್ನಿಸೋದಿರ್ಬೋದು, ಅಥವಾ ಅವ್ರು ತಿಂದಿದ್ದಾದಮೇಲೆ ಅವ್ರನ್ನ ಕರ್ಕೊಂಡೋಗಿ ಕೈ ಮತ್ತು ಬಾಯೆಲ್ಲನೂ ಸಹ ನೀಟಾಗಿ ಒರೆಸೋದಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಹಾಗೆ ಈ ಥರದ ಮಕ್ಕಳನ್ನ ನೋಡ್ಕೊಳ್ಳೋದು ಅನ್ನೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ನಾನು ಅಲ್ಲಿದ್ದಿದ್ದು ಅರ್ಧ ಗಂಟೆ 1 ಗಂಟೆಯಲ್ಲಿ ನಾನು ನೋಡಿ ನನಗನ್ಸಿದ್ದೇನು ಅಂದರೆ, ಸಾಮಾನ್ಯವಾಗಿರುವಂತಹ ಮಕ್ಕಳನ್ನ ಮನೆಯಲ್ಲಿ 1-2 ಮಕ್ಕಳನ್ನ ಇಟ್ಕೊಂಡಿರೋ ನಾವೇ ಬಾಯಿ ಬಡ್ಕೋಬೇಕು. ತಿನ್ನು, ಕುತ್ಕೋ, ಎದೊಳು, ಮೇಲೆ ಕೈ ತೊಳಿ, ಅದು ಮಾಡು ಇದು ಮಾಡು ಅಂತ. ಆದರೆ ಈ ವಿಶೇಷ ಚೇತನ ಮಕ್ಕಳಿಗೆ ಪಾಪ ನಾವು ಹೇಳೋದು ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅವ್ರಿಗೆ ಅದನ್ನು ನಾವು ಹೇಳಿರೋದನ್ನ ಮಾಡಬೇಕು ಅಂತ ಅವ್ರಿಗೆ ಮೈಂಡ್ ಯಾವ ಥರ ಇದ್ರೆ ಆ ಥರ ಮಾಡಬೇಕು ಅಂದರೆ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ, ಆ ಥರ ಇರ್ತಾರೆ. ಅವ್ರನ್ನ ನಾವು ಬೈಯೋದಕ್ಕೂ ಸಹ ನಮ್ಮ ಕೈಲಿ ಆಗೋದಿಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಾಗೋದು ಇಲ್ಲ ಅಲ್ವಾ. ಸೊ ಈ ಥರದ ಮಕ್ಕಳನ್ನ, ಇಷ್ಟು ಜನ ಮಕ್ಕಳನ್ನ ಅಲ್ಲಿನ ಸಿಬ್ಬಂದಿ ತಾಳ್ಮೆಯಿಂದ ನೋಡ್ಕೊಳ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಅವ್ರಿಗೆ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವು ಬಂದಂತಹ ಸಮಯಕ್ಕೆ ಸರಿಯಾಗಿ ಇಲ್ಲಿ ಮಕ್ಕಳ ಒಂದು ಊಟದ ಟೈಮ್ ಆಗಿತ್ತು, ಮಧ್ಯಾಹ್ನದ ಊಟ. ಹಾಗೆ ಮಕ್ಕಳಿಗೆ ಊಟವನ್ನು ಬಡಿಸೋದ್ರಲ್ಲಿ ನಾನು ಸಹ ಕೈ ಜೋಡಿಸಿದೆ. ಯಾಕೆಂದರೆ ನಾವು ಏನೇನೋ ಕೆಲಸಗಳನ್ನ ಎಲ್ಲೆಲ್ಲೋ ಹೋಗಿ ಮಾಡ್ಬೋದು, ಆದರೆ ಈ ಥರ ಸೇವೆ ಮಾಡೋದಕ್ಕೆ ನಮಗೆ ಎಲ್ಲೂ ಸಹ
ಅವಕಾಶ ಅನ್ನೋದು ಸಿಗೋದಿಲ್ಲ ಅಲ್ವಾ. ಸೊ ಈ ಒಂದು ಅವಕಾಶ, ಈ ಥರದ ಅವಕಾಶ ಸಿಕ್ಕಾಗ ಮಿಸ್ ಮಾಡ್ಕೊಳ್ಳೋದು ನನಗಂತೂ ಇಷ್ಟ ಆಗೋದಿಲ್ಲ. ನಾನು ಅವ್ರ ಜೊತೆ ಹೋಗಿ ಹಾಗೆ ಮಕ್ಕಳಿಗೆ ಊಟ ಬಡಿಸೋದಕ್ಕೆ ಅಂತ ಹೋದೆ. ಅವರು ಅಷ್ಟೇ, ನೀವು ಯಾವಾಗಲೂ ಒಂದು ಸಲ ಬಂದಿದ್ದೀರಾ, ಬನ್ನಿ ಮಕ್ಕಳಿಗೆ ಬಡಿಸಿ ಅವ್ರ ಜೊತೆ ಮಿಂಗಲ್ ಆಗೋದಕ್ಕೂ ಅಷ್ಟೇ. ಅಂದರೆ ರಿಸ್ಟ್ರಿಕ್ಷನ್ಸ್ ಎಲ್ಲ ಏನಿಲ್ಲ, ಅಂದರೆ ಅವರೇ ಬಡಿಸ್ಬೇಕು, ನೀವು ಯಾಕೆ ಬರ್ತೀರಾ, ಇಲ್ಲ ಅಲ್ಲಿ ಕೂತ್ಕೊಳ್ಳಿ ಬರ್ತಾರೆ ಮಕ್ಕಳು, ಆ ಥರ ಎಲ್ಲ ಏನಿಲ್ಲ. ನಾವು ಖುಷಿಪಟ್ಟು ನಾವು ಬಡಿಸೋದಕ್ಕೆ ಎಲ್ಲ ಹೋಗಿದ್ದೀವಿ ಅಂದರೆ ಅವರು ಅಷ್ಟೇ ಏನು ನಮಗೆಲ್ಲ ಬೇಡ ಅಂತೆಲ್ಲ ಹೇಳೋದಿಲ್ಲ. ತುಂಬ ಫ್ರೆಂಡ್ಲಿಯಾಗಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಇನ್ನು ನಮ್ಮ ಅಮ್ಮನ ಬಗ್ಗೆ ಹೇಳೋದಾದರೆ ಅವ್ರಿಗೆ ತುಂಬ ಖುಷಿ ಆಗ್ತಾ ಇದ್ದಿದ್ದು ಯಾವುದರಲ್ಲಿ ಅಂದರೆ, ಮನೆಗೆ ಯಾರಾದರೂ ಬಂದಾಗ ಅವ್ರಿಗೆ ಅಡುಗೆ ಮಾಡಿ ಬಡಿಸೋದ್ರಲ್ಲಿ ಅವರು ತುಂಬ ಖುಷಿ ಪಡ್ತಾಯಿದ್ರು. ಯಾರಿಗೇ ಆಗಲಿ ಒಂದು ಊಟವನ್ನು ಕೊಡೋದ್ರಲ್ಲಿ ಅವರು ತುಂಬ ಅಂದರೆ ತುಂಬ ಖುಷಿ ಪಡ್ತಾಯಿದ್ರು. ಸೊ ನಾವು ಅವರ ನೆನಪಿಗೋಸ್ಕರ ಏನಾದರೂ ಮಾಡೋದಾದರೆ ಈ ರೀತಿ ಯಾರಿಗಾದರೂ ಸಹಾಯ ಆಗುವಂತಹ ಕೆಲಸನೇ ಮಾಡಬೇಕು ಅಂತ ನಾನು ವರ್ಷ ಸಂಕಲ್ಪ ಮಾಡಿ ಈ ಒಂದು ಕೆಲಸನ ಮಾಡಬೇಕು ಪ್ರತಿ ವರ್ಷ. ಇವತ್ತಿನ ದಿನ ಅಂತೂ ಅಮ್ಮನ ನೆನಪಿನಲ್ಲಿ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ನನಗೆ ಒಂದು ರೀತಿ ಸಮಾಧಾನಕರವಾಗಿದೆ. ಕಳೆದ ವರ್ಷವೂ ಅಷ್ಟೇ ನಾವು ಮಾತೃಧಾಮ ಅನ್ನುವಂತಹ ಒಂದು ಆಶ್ರಮಕ್ಕೆ ಹೋಗಿ ಅಲ್ಲಿ ನಾವು ದಿನಸಿನ ಕೊಟ್ಟು ಅಮ್ಮನ ಹೆಸರಲ್ಲಿ ಬಂದಿದ್ದು. ಅವತ್ತಂತೂ ಹರ್ಷ, ಹಿತೈಷಿ, ಬಿಪುಲ್ ಎಲ್ಲರೂ ಇದ್ದರು. ಆದರೆ ಈ ಸಲ ಇನ್ನು ಹಿತೈಷಿ ಬಿಪುಲ್ ಇಬ್ಬರು ಹಾಸ್ಟೆಲಲ್ಲಿದ್ದಾರೆ. ಹಾಗೆ ಹರ್ಷ ಅಂತೂ ಬರೋದಕ್ಕೆ ತುಂಬ ಅಂದರೆ ತುಂಬ ಇಷ್ಟಪಟ್ಟಿದ್ಲು. ಆದರೆ ಮಳೆ ಬರುವಾಗಿರೋದ್ರಿಂದ ಇನ್ನು ಕ್ಯಾಬಲ್ಲಿ ಬಂದು ಮತ್ತೆ ಮಗುನ ಕರ್ಕೊಂಡು ಹೋಗೋಷ್ಟರಲ್ಲಿ ಸುಮ್ಮನೆ ಲೇಟ್ ಆಗುತ್ತೆ ಟ್ರಾಫಿಕ್ನಲ್ಲಿ ಅಂತ ಸುಮ್ಮನೆ ಆದಳು. ಇನ್ನು ಈ ಒಂದು ಲೊಕೇಶನ್ ಬಂದುಬಿಟ್ಟು ನಿಮಗೆ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಬೆಂಗಳೂರಿನಿಂದ ಆನೇಕಲ್ ಸುತ್ತಮುತ್ತ ಎಲ್ಲ ಕಡೆಯಿಂದನೂ ಈಸಿಯಾಗಿ ಬರ್ಬೋದು. ಆನೇಕಲ್ನ ಈ ಒಂದು ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಹತ್ರ ಬಂದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮ್ಮನ್ನು ಕರ್ಕೊಳ್ತಾರೆ. ಇನ್ನು ಹಾಗೆ ನಾನು ಲೊಕೇಶನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆಗಲೇ ಹೇಳ್ದಂಗೆ ಶೇರ್ ಮಾಡಿರ್ತೀನಿ. ಇನ್ನು ಇಲ್ಲಿಗೆ ಬರೋದಕ್ಕಾಗದೇ ಇರೋರು ನಿಮ್ಮ ಒಂದು ಸುತ್ತಮುತ್ತಲಿನ ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗ್ಬಿಟ್ಟು ನೀವು ಸಹ ಈ ರೀತಿಯಾಗಿ ಮಕ್ಕಳ ಜೊತೆ ಸ್ವಲ್ಪ ಸಮಯವನ್ನು ಕಳೀರಿ. ಸೊ ಇವೆಲ್ಲನೂ ಸಹ ನಮ್ಮ ಮನಸ್ಸಿಗೆ ಒಂದು ರೀತಿಯಾದಂತಹ ಸಮಾಧಾನವನ್ನು ತರುತ್ತೆ. ಹಾಗೆ ನಮ್ಮದೇ ದೊಡ್ಡ ಕಷ್ಟ, ನಾವೇ ಕಷ್ಟದಲ್ಲಿ ಬಿದ್ದು ಹೊರಳಾಡ್ತಿದ್ದೀವಿ ಅನ್ನೋ ಮನೋಭಾವ ಅನ್ನೋದು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗುತ್ತೆ. ಇವತ್ತಿನ ಈ ಒಂದು ಸಣ್ಣ ಅಪ್ಡೇಟ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.